ಇಬ್ಬರಿಗೆ ಅವಕಾಶ, ಆ ಕಡೆ ಒಬ್ರು ಈ ಕಡೆ ಒಬ್ರು. ಇಲ್ಲಿ ನಮ್ಮ ಸಂಸದರ ಕ್ರೀಡಾ ಮಹೋತ್ಸವ ಒಂದು ಅಡಿಯಲ್ಲಿ ಹಗ್ಗಜಗ್ಗಾಟದ ಒಂದು ಪಂದ್ಯಾವಳಿ ಏರ್ಪಡಿಸಿದ್ವಿ. ಬಹಳ ಸಂತೋಷ, ಬಹಳ ಉತ್ಸಾಹದಿಂದ ಕೊಡಗುವಿಂದ, ಮಂಗಳೂರಿಂದ ಮತ್ತು ನಮ್ಮ ಮೈಸೂರು ಸುತ್ತಮುತ್ತ ಇರುವಂಥದ್ದು ಎಲ್ಲ ಜಿಲ್ಲೆಗಳಿಂದ ಒಂದು ತಂಡಗಳು ಬಂದಿದ್ದಾವೆ, ಮಹಿಳೆಯರ ತಂಡಗಳು ಬಂದಿದ್ದಾರೆ. ಬಹಳ ಒಂದು ಒಳ್ಳೆಯ ಕಾರ್ಯಕ್ರಮ, ಎಲ್ಲ ಯಶಸ್ವಿಯಾಗಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ. ಕ್ರೀಡೆಯ ಒಂದು ಒಳ್ಳೆಯ ವ್ಯವಸ್ಥೆ ಸೃಷ್ಟಿಯಾಗಲಿ. ಇವತ್ತು ಸಂಸದರ ಕ್ರೀಡೋತ್ಸವದ ಸಂದರ್ಭದಲ್ಲಿ ಇವತ್ತು ಮೈಸೂರಿನಲ್ಲಿ ಹಗ್ಗಜಗ್ಗಾಟದ ಸ್ಪರ್ಧೆ ಏರ್ಪಡಿಸಿದೆ. ಇವತ್ತು ಒಳ್ಳೆ ಪ್ರೊಫೆಷನಲ್ ಟೀಮ್ಸ್ ಬಂದು ಇವತ್ತು ಆಟ ಆಡುವ ಮುಖಾಂತರ ನಮಗೂ ಇದ್ರ ಬಗ್ಗೆ ಅಷ್ಟು ಮಾಹಿತಿ ಇರಲಿಲ್ಲ. ಇಲ್ಲಿ ಬಂದ ಮೇಲೆ ಗೊತ್ತಾಗಿದೆ ಇದಕ್ಕೆ ಪ್ರೊಫೆಷನಲ್ಸೇ ಟೀಮ್ ಅಂತಲೇ ಮಾಡ್ಕೊಂಡಿದ್ದಾರೆ, ಅವರೇ ಬಂದು ಆಡ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ. ಆ ರೀತಿಯಲ್ಲಿ ಈಗ 8 ಕ್ರೀಡೆಗಳನ್ನು ಆಯ್ಕೆ ಮಾಡ್ಕೊಳ್ಳೋಕ್ಕೆ ಹೇಳಿರುವಂಥದ್ದು. ಅದರಲ್ಲಿ 4 ದೇಸಿ ಕ್ರೀಡೆಗಳು, 4 ಇತರೆ ಕ್ರೀಡೆಗಳು ಅಂತ. ಹಾಗಾಗಿ ಸಂಸದಲ್ಲಿ ಮನವಿ ಮಾಡಿದ್ದೀನಿ, ಮಹಿಳೆಯರಿಗೆ ಒಂದು ಎಕ್ಸ್ಕ್ಲೂಸಿವ್ ಆಗಿ ಒಂದು ದೇಸಿ ಕ್ರೀಡೆಯನ್ನು, ಕುಂಟಬಿಲ್ಲೇನೋ, ಪಗಡೇನೋ ಆ ಥರದ್ದು ಏನಾದರೂ ಒಂದು ಆಡಿಸ್ಬೋದಾ ಅನ್ನೋಂಥ ಮನವಿ ಮಾಡಿದ್ದೀನಿ. ಹಾಗೆ ಅಂಗವಿಕಲರಿಗೆ, ಯಾರು ವಿಶೇಷ ಚೇತನರಿದ್ದಾರೆ ಅವ್ರಿಗೊಂದು ಆಟ ಆಡಿಸಿ ಅನ್ನುವಂಥದ್ದನ್ನು ಮನವಿಯನ್ನು ಮಾಡಿದ್ದೀನಿ. ಇತ್ತೀಚೆಗೆ ಅಂಧರು ಕ್ರಿಕೆಟನ್ನು ಬಾಲಕಿಯರದು ನಾನು ಉದ್ಘಾಟನೆ ಮಾಡಿದ್ದೆ. ಅಲ್ಲಿ ಹೋದ್ಮೇಲೆ ಅನಿಸಿತ್ತು, ಇಷ್ಟು ಒಳ್ಳೆ ಆಟವನ್ನು ಆಡ್ತಾ ಇದ್ದಾರೆ, ಸಮಾಜದಲ್ಲಿ ಅವ್ರಿಗೆ ನಾವು ಅಂಧರಿದ್ದೀವಿ ಅಂತಲೇ ಗೊತ್ತಿಲ್ಲದೆ ಇರೋಷ್ಟು ಮಟ್ಟಿಗೆ ಆಟವನ್ನು ಅವರು ಭಾಗವಹಿಸಿದರು. ಆ 2 ಬೇಡಿಕೆಯನ್ನು ಹೇಳಿದ್ದೀನಿ. ಅದಕ್ಕೆ ಸಡನ್ನಾಗಿ ನಮ್ಮ ಸಂಸದರು 2 ಒಪ್ಕೊಂಡಿದ್ದಾರೆ, ಮಹಿಳೆಯರಿಗೆ ಮತ್ತು ಅಂಗವಿಕಲರಿಗೆ ಮಾಡೋಣ ಅಂತೇಳಿ. ಮುಂದಿನ ದಿನಗಳು ಒಟ್ಟು ವರ್ಷಕ್ಕೆ 8 ಕ್ರೀಡೆ ಆಯ್ಕೆ ಮಾಡ್ಕೊಳ್ಳೋಕೆ ಹೇಳಿದ್ದಾರೆ. ಅದರಲ್ಲಿ ಇವೆರಡೂ ಸೇರುವಂಥದ್ದು ಆಗುತ್ತೆ. ನಮ್ಮ ಸಂಸದರ ಕ್ರೀಡೋತ್ಸವದಲ್ಲಿ ಇವತ್ತು ನಮ್ಮ ಸಂಸದರಾದಂಥ ಯದುವೀರ್ ಒಡೆಯರ್ ಅವರು ಒಂದು ಒಳ್ಳೆ ಅದ್ಭುತವಾಗಿ ಎಲ್ಲ ಕ್ರೀಡೆಗಳನ್ನು ಇಲ್ಲಿವರೆಗೂ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಒಂದು ಹಗ್ಗಜಗ್ಗಾಟದ ಒಂದು ಕ್ರೀಡೆಯನ್ನು ಇವತ್ತು ಉದ್ಘಾಟನೆಯನ್ನು ಮಾಡಿದ್ದಾರೆ. ಸುಮಾರು 50ರಿಂದ 60 ತಂಡಗಳು ಇವತ್ತು ಬಂದಿದೆ. ನೋಡ್ತಾ ಇದ್ರೆ ಇಷ್ಟು ಜನ ಇದಕ್ಕೆ ಉತ್ಸಾಹದಿಂದ ಬಂದಿದ್ದಾರಲ್ಲ ಅನ್ನೋದು ನನಗೆ ಆಶ್ಚರ್ಯ ಆಗ್ತಾ ಇದೆ. ಇದೊಂದು ಕ್ರೀಡೆ ಇತ್ತ ಅನ್ನೋದು ಎಲ್ಲೋ ಒಂದು ಕಡೆ ಮರ್ತಿದ್ರು ಎಲ್ಲರೂ. ಅದನ್ನು ಜ್ಞಾಪನಿಸುವಂಥ ಕೆಲಸವನ್ನು ಇವತ್ತು ನಮ್ಮ ಸಂಸದರು ಮಾಡಿದ್ದಾರೆ. ಅದು ನಿಜವಾಗ್ಲೂ ಅವ್ರಿಗೆ ಅಭಿನಂದನೆ ಸಲ್ಲಿಸಬೇಕು. ಮತ್ತು ಯಾರ್ಯಾರು ತಂಡಗಳು ಬಂದಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಯಾಕೆ ಅಂತ ಹೇಳಿದ್ರೆ ಇಷ್ಟು ಉತ್ಸಾಹದಿಂದ ಇಷ್ಟು ಬೆಳಗ್ಗೆನೇ ಎದ್ದು ಬಂದು ಈ ಕ್ರೀಡೆಯನ್ನು ಆಡಬೇಕು ಅಂತ ಒಂದು ತೀರ್ಮಾನವನ್ನು ತಗೊಂಡಿದ್ದಾರಲ್ಲ, ಅದು ನಿಜವಾಗ್ಲೂ ಅವ್ರಿಗೆ ಅಭಿನಂದನೆ ಸಲ್ಲಿಸಲೇಬೇಕು. ಮತ್ತು ಮುಂದಿನ ದಿನಗಳಲ್ಲಿ ಇಂಥ ಕ್ರೀಡೆಗಳನ್ನು ದೊಡ್ಡ ಮಟ್ಟದಲ್ಲಿ ತಂದು ಎಲ್ಲರೂ ಕ್ರೀಡೆಗಳಲ್ಲಿ ಭಾಗವಹಿಸಬೇಕು ಅಂತೇಳಿ ಎಲ್ಲ ಕ್ರೀಡಾಪಟುಗಳಿಗೆ ಎಲ್ಲ ಥರ ಕ್ರೀಡೆಗಳು, ಕ್ರಿಕೆಟ್ ಇರ್ಬೋದು, ವಾಲಿಬಾಲ್ ಇರ್ಬೋದು, ಖೋಖೋ ಇರ್ಬೋದು, ಕಬಡ್ಡಿ ಇರ್ಬೋದು, ಕುಸ್ತಿ ಇರ್ಬೋದು, ಹಲವಾರು ಕುಂಟೆಬಿಲ್ಲೆ, ಎಷ್ಟೋ ಕ್ರೀಡೆಗಳು, ಹಳೆಯ ಕ್ರೀಡೆಗಳು ಮರ್ತೋಗ್ಬಿಟ್ಟಿದ್ದಾರೆ ಜನ. ಅಂಥ ಹಳೆ ಕ್ರೀಡೆಗಳನ್ನು ಕೂಡ ಮಾಡುವಂಥ ಒಂದು ಇದರಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಸಂಸದರು ಅದಕ್ಕೆ ಪ್ರೋತ್ಸಾಹವನ್ನು ನೀಡಬೇಕು ಅಂತೇಳಿ ಅವರಲ್ಲಿ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ. ಚಾಮರಾಜ ಟೈಗರ್ಸ್